ಭೂಕುಸಿತದ ಸ್ಥಳ ಕೇರಳದ ವಯನಾಡ್ನಲ್ಲಿ ನ್ಯೂಸ್ ಫಸ್ಟ್ ಸತತ 3 ದಿನಗಳಿಂದ ಕಂಟಿನ್ಯೂಸ್ ಕವರೇಜ್ ಮಾಡ್ತಾ ಇದೆ. ಅಲ್ಲಿನ ಸ್ಥಿತಿಗತಿಯನ್ನ ವಿವರಿಸೋದ್ರ ಜೊತೆಗೆ ಕನ್ನಡಿಗರಿಗೆ ಸಹಾಯ ಹಸ್ತವನ್ನ ಚಾಚುವಂತಹ ಕೆಲಸವನ್ನ ಮಾಡ್ತಾ ಇದೆ. ನೊಂದವರ ದನಿಯಾಗಿ ಧೈರ್ಯವನ್ನ ತುಂಬುತ್ತಾ ಇದೆ ನಿಮ್ಮ ನ್ಯೂಸ್ ಫಸ್ಟ್. ಅಡೆತಡೆಗಳ ನಡುವೆಯೂ ನಿರಂತರವಾಗಿ ಇಂಚಿಂಚು ಮಾಹಿತಿಯನ್ನ ನೀಡ್ತಾ ಇದೆ. ಕ್ಷಣ ಕ್ಷಣಕ್ಕೂ ಅಲ್ಲಿನ ಪರಿಸ್ಥಿತಿ ಬಗ್ಗೆ ನಮ್ಮ ಪ್ರತಿನಿಧಿಗಳಾದ ರವಿ ಪಾಂಡವಪುರ, ಪ್ರಜ್ವಲ್, ಸಂದೇಶ್, ಕ್ಯಾಮರಾಮನ್ಗಳಾದ ವಿನಯ್, ಚಂದ್ರೇಶ್ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡುತ್ತಿದ್ದಾರೆ. ಈಗ ಕೇರಳಕ್ಕೆ ಸಂಬಂಧಪಟ್ಟಂತಹ ಇವತ್ತಿನ ಪ್ರಮುಖ ಅಪ್ಡೇಟ್ಸ್ ನ ಗಮನಿಸ್ತಾ ಹೋಗೋಣ. ಮುಂಡಕೈನ ಪಿಂಜಾರ ಬೆಟ್ಟದಿಂದಲೇ ಭೂಕುಸಿತ ಶುರುವಾಗಿತ್ತು. ಭಾರೀ ಮಳೆಯಿಂದಾಗಿ ಬೆಟ್ಟ, ಅರಣ್ಯದ ಮಣ್ಣು ಕೆಳಕ್ಕೆ ಕುಸಿದು ಬಿಟ್ಟಿತ್ತು. ಕೇವಲ 3-4 ಗಂಟೆಗಳ ಅವಧಿಯಲ್ಲಿ 30ರಿಂದ 40 ಸೆಂಟಿಮೀಟರ್ ಮಳೆಯಾಗಿದ್ದೇ ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಾ ಇದೆ. ಇದರಿಂದಾಗಿ ಮಣ್ಣು ಕುಸಿದು ಎಲ್ಲವನ್ನ ತನ್ನೊಂದಿಗೆ ಕೊಚ್ಕೊಂಡು ಹೋಗ್ಬಿಡ್ತು. ಬೆಟ್ಟದ ತುತ್ತ ತುದಿಯಿಂದ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಯಾವ ರೀತಿ ಬೆಟ್ಟ ಕುಸಿತ ಆಯ್ತು, ಬೆಟ್ಟ ಕುಸಿದಂಥ ನಂತರದಲ್ಲಿ ಅದು ಸಾಗಿದ ಮಾರ್ಗ ಯಾವ ರೀತಿಯಾಗಿದೆ, ಮುಂಡಕೈ ಇರ್ಬೋದು, ಚೂರಲ್ಮಲ ಇರ್ಬೋದು ಅಥವಾ ಅಟ್ಟಮಲ ಇರ್ಬೋದು, ಯಾವ ಭಾಗಗಳಲ್ಲಿ ಸಣ್ಣದಾಗಿದ್ದಂಥ ತೊರೆ ನದಿಯಂತೆ ಹರಿತಾ ಸಿಕ್ಕಿದ್ದನ್ನೆಲ್ಲ ಆಪೋಷಣ ತೆಗೆದುಕೊಂಡು ಹೋಯ್ತು ಅನ್ನೋದನ್ನ ಪಿಂಜಾರ ಬೆಟ್ಟ ಎಲ್ಲಿ ಭೂಕುಸಿತ ಆರಂಭ ಆಯ್ತೋ ಅಲ್ಲಿಂದ ನಮ್ಮ ಪ್ರತಿನಿಧಿಗಳು ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದಾರೆ. ಅಲ್ಲಿನ ದೃಶ್ಯಗಳನ್ನ ನಮಗಾಗಿ ನೀಡಿದ್ದಾರೆ. ಮುಂಡಕೈನ ಪಿಂಜಾರ ಬೆಟ್ಟದಿಂದ ನಮ್ಮ ಪ್ರತಿನಿಧಿ ಸಂದೇಶ್ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದಾರೆ. ನೋಡೋಣ ಬನ್ನಿ. ವಯನಾಡಿನಲ್ಲಿ ಭೂಕುಸಿತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುಂಡಕೈ ಜೊತೆಗೆ ಈ ಒಂದು ಚಾಲಿಯಾರ್ ನದಿ ಏನಿದೆ, ಆ ನದಿಯ ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮದಲ್ಲಿ ಈಗಾಗಲೇ ಭೂಕುಸಿತ ಉಂಟಾದಂತಹ ಪರಿಣಾಮ ಕಂಪ್ಲೀಟ್ ಆಗಿ ಮನೆಗಳು ಜೊತೆಗೆ ಆ ಒಂದು ಗ್ರಾಮದಲ್ಲಿದ್ದಂತಹ ಕಂಪ್ಲೀಟ್ ಕಟ್ಟಡಗಳಾಗಿರ್ಬೋದು, ಜೊತೆಗೆ ಅಲ್ಲಿದ್ದಂತಹ ಜನರಾಗಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಮಣ್ಣು ಕುಸಿತದಿಂದ ಸಾವನ್ನಪ್ಪಿದ್ದಾರೆ. ಜೊತೆಗೆ ಸಾಕಷ್ಟು ಜನ ಈಗಾಗಲೇ ಮುಂಡಕೈ ಭಾಗ ಏನಿದೆ ಅಥವಾ ಮುಂಡಕೈ ಗ್ರಾಮ ಏನಿದೆ ಅಲ್ಲಿ ಅವಶೇಷಗಳ ಅಡಿಯಲ್ಲಿ ಸಾಕಷ್ಟು ಜನ ಸಿಲುಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಸದ್ಯ ರಕ್ಷಣಾ ಕಾರ್ಯ ಒಂದು ಕಡೆ ನಡೀತಾ ಇದ್ರೆ, ನಾನೀಗ ಆ ಒಂದು ತುಟ್ಟ ತುದಿಯಲ್ಲಿ ಅಂದ್ರೆ ಕಂಪ್ಲೀಟ್ ಟಾಪ್ ಆಫ್ ದಿ ಹಿಲ್ ಅಲ್ಲಿ ಇದ್ದೇನೆ. ಅಂದ್ರೆ ಮುಂಡಕೈ ಗ್ರಾಮ ಏನಿದೆ ಆ ಗ್ರಾಮದ ಮೇಲ್ಭಾಗದಲ್ಲಿ ನಾನೀಗ ಇದ್ದೇನೆ. ಈ ಒಂದು ಮುಂಡಕೈ ಗ್ರಾಮದ ಒಂದು ದೃಶ್ಯಾವಳಿಯನ್ನ ಕೂಡ ಇಲ್ಲಿ ತುಂಬಾ ಎತ್ತರದ ಪ್ರದೇಶದಿಂದ ನಾವು ನೋಡ್ತಾ ಇರ್ಬೋದು. ಕಂಪ್ಲೀಟ್ ಆಗಿ ಈಗಾಗಲೇ ಅಲ್ಲೇನು ಕಟ್ಟಡಗಳಾಗಿರ್ಬೋದು, ಜೊತೆಗೆ ದೃಶ್ಯದಲ್ಲಿ ಕಾಣಿಸ್ತಿರುವಂತಹ ಮುಂಡಕೈನ ಆ ಒಂದು ಮಸ್ಜಿದ್ ಏನಿದೆ ಆ ಮಸ್ಜಿದ್ ಕೂಡ, ಆ ಕಟ್ಟಡ ಕೂಡ ಈಗಾಗಲೇ ಕುಸಿದಿರುವಂತದ್ದು. ಜೊತೆಗೆ ಅಲ್ಲಿ ಈಗ ಸದ್ಯ ರಕ್ಷಣಾ ಕಾರ್ಯ ನಡೀತಾ ಇದೆ. ಅಂದ್ರೆ ಈಗಾಗಲೇ ಏನು ಮಣ್ಣಿನಲ್ಲಿ ಸಿಲುಕಿರುವಂತಹ ಅಥವಾ ಅವಶೇಷಗಳ ಅಡಿಯಲ್ಲಿ ಯಾರೆಲ್ಲ ಜನರಿದ್ದಾರೆ ಅಥವಾ ಮೃತದೇಹಗಳಿದೆ, ಆ ಮೃತದೇಹಗಳನ್ನ ಈಗಾಗಲೇ ಹೊರತೆಗೆಯುವಂತಹ ಕೆಲಸವನ್ನ ಈಗಾಗಲೇ ನೌಕಾಪಡೆ ಜೊತೆಗೆ NDRF ತಂಡ ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಈಗ ದೃಶ್ಯದಲ್ಲಿ ಆ ಒಂದು ಚಾಲಿಯಾರ್ ನದಿ ಏನ್ ಕಾಣಿಸ್ತಾ ಇದೆ, ಇಲ್ಲಿಂದ ಕಂಪ್ಲೀಟ್ ಆಗಿ ಅಂದ್ರೆ ಮೊದಲಿಗೆ ಭೂಕುಸಿತ ಆಗಿದ್ದಂತ ಪ್ರದೇಶ ಇದು. ಇಲ್ಲಿ ಕಂಪ್ಲೀಟ್ ಆಗಿ ಭೂಕುಸಿತ ಆಗುತ್ತೆ. ಅದಾದ ನಂತರ ಮುಂಡಕೈ ಜೊತೆಗೆ ಆ ಒಂದು ಮುಂದೆ ಇರುವಂತಹ ಚೋರ್ಮಲ ಆಗಿರ್ಬೋದು, ಆ ಒಂದು ಭಾಗದಲ್ಲೂ ಕೂಡ ಈಗಾಗಲೇ ಮೃತದೇಹಗಳು ಕೂಡ ಹೋಗಿರುವಂತದ್ದು. ಚೋರ್ಮಲದಲ್ಲಿ ಮೊದಲಿಗೆ ಅಲ್ಲಿ ಸಾಕಷ್ಟು ರಕ್ಷಣಾ ಕಾರ್ಯ ಆಯಿತು. ಅದಾದ ನಂತರ ಅಲ್ಲಿ ಬ್ರಿಡ್ಜ್ ನಿರ್ಮಾಣ ಆದ ಮೇಲೆ ಇವತ್ತು ಮುಂಡಕೈ ಗ್ರಾಮಕ್ಕೆ ರಕ್ಷಣಾ ಪಡೆ ಕೂಡ ಬಂದಿರುವಂತದ್ದು. ರಕ್ಷಣಾ ಪಡೆ ಬಂದು ಈಗಾಗಲೇ ಆ ಮೃತದೇಹಗಳನ್ನ ಜೊತೆಗೆ ಅವಶೇಷಗಳ ಅಡಿಯಲ್ಲಿ ಬಿದ್ದಿರುವಂತಹ ಮೃತದೇಹಗಳನ್ನ ಹೊರತೆಗೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ. ಪ್ರಮುಖವಾಗಿ ಈ ಒಂದು ಏನು ಕಂಪ್ಲೀಟ್ ಒಂದು ಬೆಟ್ಟದ ತುದಿ ಏನಿದೆ ಈ ಒಂದು ಭಾಗದಿಂದಲೇ ಚಾಲಿಯಾರ್ ನದಿ ಕೂಡ ಹರಿದು ಬರುತ್ತೆ. ಜೊತೆಗೆ ನನ್ನ ಹಿಂಭಾಗದಲ್ಲಿ ಕಂಪ್ಲೀಟ್ ಆಗಿ ದೃಶ್ಯದಲ್ಲೂ ಕೂಡ ಗಮನಿಸಬಹುದು, ಹಿಂಭಾಗ ಏನಿದೆ ಈ ಹಿಂಭಾಗದಲ್ಲಿಯೇ ಈಗಾಗಲೇ ಏನು ಒಂದು ಗ್ರಾಮ ಕೂಡ ಇದೆ. ಆ ಗ್ರಾಮದಿಂದ ಪಿಂಜಾರವಿಟ್ಟೈ ಅನ್ನೋ ಒಂದು ಗ್ರಾಮ ಇದೆ. ಆ ಪಿಂಜಾರವಿಟ್ಟೈ ಗ್ರಾಮದ ಹಿಂಬದಿಯಲ್ಲೇ ಅರಣ್ಯ ಪ್ರದೇಶ ಇದೆ. ಆ ಅರಣ್ಯ ಪ್ರದೇಶದಲ್ಲಿ ಮೊದಲಿಗೆ ಭೂಕುಸಿತವಾಗುತ್ತೆ. ಅದಾದ ನಂತರ ಪಿಂಜಾರವಿಟ್ಟೈ ಜೊತೆಗೆ ಮುಂಡಕೈ ಏನಿದೆ ಈ ಒಂದು ಗ್ರಾಮದಲ್ಲಿ ಈಗಾಗಲೇ ಲ್ಯಾಂಡ್ ಸ್ಲೈಡ್ ಆಗಿರುವಂಥದ್ದು. ಅಂದ್ರೆ ಇಲ್ಲಿಂದ ಮುಂಡಕೈನ ಟಾಪ್ ಆಫ್ ದಿ ಹಿಲ್ ಏನಿದೆ ಇಲ್ಲಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಪಿಂಜಾರವಿಟ್ಟೈ ಇದೆ. ಪಿಂಜಾರವಿಟ್ಟೈನ ಹಿಂಭಾಗದಲ್ಲಿ ಅರಣ್ಯ ಪ್ರದೇಶ ಇದೆ. ಅರಣ್ಯ ಪ್ರದೇಶದಲ್ಲಿ ಲ್ಯಾಂಡ್ ಸ್ಲೈಡ್ ಆದ ನಂತರ ಪಿಂಜಾರವಿಟ್ಟೈ ಆಗಿರ್ಬೋದು, ಜೊತೆಗೆ ಮುಂಡಕೈ ಆಗಿರ್ಬೋದು, ಜೊತೆಗೆ ಚೋರಲ್ಮಲ ಆಗಿರ್ಬೋದು, ಇಲ್ಲಿ ಈಗ ಲ್ಯಾಂಡ್ ಸ್ಲೈಡ್ ಆಗಿರುವಂಥದ್ದು. ಈಗ ಸದ್ಯ ಮುಂಡಕೈನಲ್ಲಿದ್ದಾರೆ. ಮುಂಡಕೈ ಗ್ರಾಮದ ಒಂದು ಟಾಪ್ ಆಫ್ ದಿ ಹಿಲ್ ನಿಂದ
ನಾವೀಗ ದೃಶ್ಯಾವಳಿಗಳನ್ನ ಕೂಡ ತೋರಿಸ್ತಾ ಇರುವಂಥದ್ದು. ಈಗಾಗಲೇ ರಕ್ಷಣಾ ಪಡೆ ರಕ್ಷಣಾ ಕಾರ್ಯವನ್ನ ಮುಂದುವರಿಸಿದ್ರೆ ಮತ್ತೊಂದು ಕಡೆ ಮೃತದೇಹಗಳನ್ನ ತೆಗೆಯುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಪಿಂಜಾರವಿಟ್ಟೈ ಗ್ರಾಮ ಏನಿದೆ ಅಲ್ಲೂ ಕೂಡ ಲ್ಯಾಂಡ್ ಸ್ಲೈಡ್ ಆಗಿದೆ. ಯಾಕಂದ್ರೆ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಮೊದಲಿಗೆ ಲ್ಯಾಂಡ್ ಸ್ಲೈಡ್ ಆದ್ರೆ ಅದಾದ ನಂತರ ಪಿಂಜಾರವಿಟ್ಟೈ, ಅದಾದ ನಂತರ ಮೊಂಡಕೈ ಗ್ರಾಮ, ಈ 2 ಗ್ರಾಮಗಳಿಗೆ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಈಗ ಮೊಂಡಕೈ ಗ್ರಾಮಕ್ಕೆ ಈಗಾಗಲೇ ರಕ್ಷಣಾ ಪಡೆ ಬಂದಿದೆ. ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಪಿಂಜಾರವಿಟ್ಟೈ ಗ್ರಾಮ ಇದೆ. ಅಲ್ಲೂ ಕೂಡ ಸಾಕಷ್ಟು ಮೃತದೇಹಗಳು ಇದ್ದಾವೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಹಾಗಾಗಿ ಇಲ್ಲಿ ರಕ್ಷಣಾ ಕಾರ್ಯ ಅಥವಾ ಮೃತದೇಹಗಳನ್ನು ಹೊರತೆಗೆಯುವಂತ ಕೆಲಸವನ್ನ ಮಾಡಿದ ನಂತರ ಪಿಂಜಾರವಿಟ್ಟೈ ಗ್ರಾಮಕ್ಕೆ ರಕ್ಷಣಾ ಪಡೆ ತೆರಳಿ ಅಲ್ಲೂ ಕೂಡ ಕಾರ್ಯಾಚರಣೆಯನ್ನು ನಡೆಸಲಿದೆ. ವಯನಾಡಿನಿಂದ ಚಂದ್ರೇಶ್ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.